ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ತುಂಬ ವರ್ಷಗಳ ನಂತರ ಮಂತ್ರಾಲಯಕ್ಕೆ ಹೋಗಿದ್ವಿ. ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆಯೇ ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಕ್ಕಿ ಹಿಟ್ಟು ಇಲ್ಲದೇ 1 ಲೋಟ ಅಕ್ಕಿಯಿಂದ ಮನೆ ಮಂದಿಗೆಲ್ಲ ಆಗೋಷ್ಟು ರೊಟ್ಟಿ ಮಾಡ್ಕೊಳ್ಳೋದು ಹೇಗೆ ಸುಲಭವಾಗಿ ಅನ್ನೋ ವಿಡಿಯೋನು ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಅದಕ್ಕೊಂದು ಒಳ್ಳೆ ಕಾಂಬಿನೇಷನ್ನು ಎಳ್ಳು ಚಟ್ನಿನೂ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಇದೆಲ್ಲದಕ್ಕಿಂತ ಮುಂಚೆ ಒಂದು ಪುಟ್ಟದಾದಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬರೋಣ ಬನ್ನಿ. ಬನ್ನಿ, ಮೊದಲಿಗೆ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ಅಕ್ಕಿ ಹಿಟ್ಟಿಲ್ಲ ಅಂತ ಅಂದ್ರೂ ಕೂಡ ಮನೆಯಲ್ಲಿ 1 ಲೋಟ ಅಕ್ಕಿ ಇದೆ ಅಂತ ಅಂದರೆ ಅಕ್ಕಿ ರೊಟ್ಟಿನ ಈಸಿಯಾಗಿ ಮಾಡ್ಕೋಬೋದು. ರಾತ್ರಿ ಇಡೀ ನೆನೆಸಿರ್ತಕ್ಕಂಥ ಅಕ್ಕಿನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಒಂದು 3 to 4 ಅವರ್ಸ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೇಕಂತಂದರೆ ರಾತ್ರಿಯೇ ನೆನೆ ಹಾಕಿದ್ದೀನಿ. ನಿಮಗೆ ಬೇಕಂದರೆ ಬೆಳಗ್ಗೆ ಎದ್ದು ಕೂಡ ನೀವು ನೆನೆ ಹಾಕ್ಕೋಬೋದು. ನೋಡ್ತಿದ್ದೀರಲ್ಲ, ಇದನ್ನು ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಹಾಕಿದರೆ ಏನಾಗುತ್ತೆ ಅಂದರೆ ಸ್ವಲ್ಪ ತರಿ ಥರ ಆಗುತ್ತೆ. ಹಾಗಾಗಿ ಗ್ರೈಂಡ್ ಮಾಡ್ಕೊಂಡಿರ್ತಕ್ಕಂಥ ಅಕ್ಕಿ ಹಿಟ್ಟಿನ ಮಿಶ್ರಣನ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸಿ ಜಾರ್ನ ತೊಳೆದು ನೀರನ್ನು ಕೂಡ ಸೇರಿಸ್ಕೊಂಡು ಕೈ ಆಡ್ಕೊಳ್ಬೇಕಾಗತ್ತೆ. ಬೇಗನೆ ಹದಕ್ಕೆ ಬಂದುಬಿಡುತ್ತೆ ಇದು. ನೋಡ್ತಿದ್ದೀರಲ್ಲ, ಮತ್ತು ಅದು ಮಾಡುವಾಗ ಸ್ವಲ್ಪ ಅಂದರೆ ತಿರೋದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಈ ಮೆಥಡಲ್ಲಿ ಮಾಡೋದ್ರಿಂದ. ನೀವು ಮುದ್ದೆ ಕೋಲಿಂದಾದರೂ ತಿರ್ಕೋಬೋದು ಅಥವಾ ಸ್ಪೂನು ಸೌಟು ಸಹಾಯದಿಂದನೂ ಕೂಡ ಈ ಥರ ನೀವು ತಿರುಗ್ಬೋದು. ನೋಡ್ತಿದ್ದೀರಲ್ಲ, ಇದನ್ನು ಅಲ್ಲೇ ಹೊಂದಿಸ್ಕೋಬೇಕು ಅಂತೇನಿಲ್ಲ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಕೈಯಿಂದ ನೀಟಾಗಿ ಹೊಂದಿಸ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ. ಈಗ ಇದನ್ನು ನಾನು ಸ್ಲ್ಯಾಬ್ ಮೇಲೆ ಹಾಕಿ ನೀಟಾಗಿ ಕೈಯಿಂದ ಉಜ್ಜಿ ಅದನ್ನು ಹಿಟ್ಟನ್ನು ಹೊಂದಿಸ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ನೀವು ಬೆಳಿಗ್ಗೆ ಮಾಡಿದ್ರಿ ಅಂದರೆ ಸಂಜೆವರೆಗೂ ಅಷ್ಟೇ ಸಾಫ್ಟಾಗಿರುತ್ತೆ. ನಾರು ಥರ ಅಂತ ಅನಿಸಲ್ಲ, ಮತ್ತು ಒಡೆಯೋದು ಮುರಿಯೋದು ಈ ಥರ ಎಲ್ಲ ಏನು ಅನಿಸಲ್ಲ. ಇದನ್ನು ನೀಟಾಗಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು. ಇದನ್ನು ನೀವು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ರೊಟ್ಟಿ ಥರನೂ ಲಟ್ಟಿಸ್ಕೊಳ್ಬೋದು, ಇಲ್ಲ ಈ ಥರನೂ ಮಾಡ್ಕೊಬೋದು. ನೋಡಿ, ಅಂದರೆ 2 ಪ್ಲಾಸ್ಟಿಕ್ ಪೇಪರ್ಗಳನ್ನ ಒಂದ್ರ ಮೇಲೆ ಒಂದಿಟ್ಟು ಮಧ್ಯದಲ್ಲಿ ಹಿಟ್ಟನ್ನ ಇಟ್ಟು ಈ ಥರ ಮಾಡಿಕೊಂಡ್ರೆ ನೋಡಿ ಇಷ್ಟು ಅಗಲ ಬರುತ್ತೆ. ನಿಮಗೆ ಬೇಕಂದರೆ ಅದಾದಮೇಲೆ ಸ್ವಲ್ಪ ಲಟ್ಟಿಸ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಪೂರ್ತಿ ಲಟ್ಟಿಸಿ ನೀವು ಯಾವುದಾದ್ರೂ ಶೇಪಿಗೆ ಮುಚ್ಚಳದಿಂದ ಕಟ್ ಮಾಡ್ಕೊಬೋದು. ಅದಾದಮೇಲೆ ನೋಡಿ, ಇದು ಹಪ್ಪಳ ಮಾಡ್ತೀವಲ್ಲ ಆ ಮೆಷಿನಲ್ಲೂ ಕೂಡ ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಅಗಲ ಬರಲ್ಲ, ಬಟ್ ನೀಟಾಗಿ ಶೇಪಾಗಿ ಎಲ್ಲ ಒಂದೇ ಸಮ ಬರುತ್ತೆ. ಒಂದು ಕಡೆ ತೆಳು, ಒಂದು ಕಡೆ ದಪ್ಪ, ಆ ಥರ ಎಲ್ಲ ಏನು ಬರಲ್ಲ. ಮಕ್ಕಳಿಗೆಲ್ಲ ಅಂದರೆ ಇಷ್ಟೇ ಪುಟ್ಟದಾಗೂ ಮಾಡ್ಕೋಬೋದು, ಚೆನ್ನಾಗಿ ಅನಿಸುತ್ತೆ. ಉಬ್ಬಿ ಬರುತ್ತೆ. ನಾವು ಪ್ರೆಸ್ಸಿಂಗ್ ಮಿಷಿನಲ್ಲಿ ಮಾಡೋದ್ರಿಂದ ಒಂದೇ ಸಮ ಬರುತ್ತಲ್ಲ, ನೀಟಾಗಿ ಉಬ್ಬಿ ಬರುತ್ತೆ ರೊಟ್ಟಿ. ನೋಡ್ತಿರ್ಬೋದು ನೀವು, ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ನಾರ್ಮಲಾಗಿ ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಲ್ಲ ನೋಡಿ, ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ.
ಈಗ ಅದಕ್ಕೊಂದು ಎಳ್ಳು ಚಟ್ನಿನ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 1 ಕಪ್ಪಷ್ಟು ಕಪ್ಪು ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಮೀಡಿಯಮ್ ಊರಿನಲ್ಲಿ. ಊರಿನ ತುಂಬ ಜಾಸ್ತಿ ಮಾಡಿದ್ರೆ ಎಳ್ಳು ಸಿಹಿಯುತ್ತೆ, ಕಹಿ ಆಗುತ್ತೆ. ಹಾಗಾಗಿ ಆದಷ್ಟು ಕಡಿಮೆ ಊರಿನಲ್ಲಿ ಎಳ್ಳನ್ನು ಹುರ್ಕೊಳ್ಬೇಕಾಗತ್ತೆ. ಎಳ್ಳಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನ್ಯೂಟ್ರಿಷನ್ಸು ಇರೋದ್ರಿಂದ ವಾರಕ್ಕೆ 1ರಿಂದ 2 ಸಲ ಉಪಯೋಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಹುರಿದಿರ್ತಕ್ಕಂಥ ಎಳ್ಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಹಸಿ ಕಾಯಿನ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಕರಿಬೇವು ಎಲೆಗಳನ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಬೆಳ್ಳುಳ್ಳಿ. ಇದು ಮಾಡೋದು ತುಂಬಾ ಸುಲಭ, ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಣಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ, ಹಸಿಮೆಣ್ಸಿನ್ಕಾಯಿ ಹಾಕ್ಲಿಕ್ಕೆ ಹೋಗಬೇಡಿ. ಇದು ಸ್ಕಿನ್ನಿಗೆ, ಕೂದಲಿಗೆ ಇದಕ್ಕೆಲ್ಲ ಎಳ್ಳು ತುಂಬಾ ಒಳ್ಳೆಯದು ಹೆಣ್ಮಕ್ಳಿಗಂತೂ. ಹಾಗಾಗಿ ಪ್ರತಿನಿತ್ಯನೂ ಮಾಡ್ಕೋಬೋದು, ಇಲ್ಲಾಂತಂದರೆ ವಾರಕ್ಕೆ 2ರಿಂದ 3 ಬಾರಿ ಉಪಯೋಗಿಸ್ಕೊಳ್ಬೋದು. ಎಲ್ಲನೂ ಹಾಕಿ ಒಂದು ರೌಂಡ್ ಗ್ರೈಂಡ್ ಮಾಡಿದ್ಮೇಲೆ 1 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಮತ್ತೊಂದು ಬಾರಿ ಗ್ರೈಂಡ್ ಮಾಡ್ಕೊಂಡ್ವಿ ಅಂದರೆ ನಮಗೆ ಎಳ್ಳು ಚಟ್ನಿ ರೆಡಿನೇ ಆಗೋಗುತ್ತೆ. ಇದಕ್ಕೆ ಒಗ್ಗರಣೆ ಎಲ್ಲ ಹಾಕಬೇಕು ಅಂತೇನಿಲ್ಲ, ಹಾಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡ್ತಿದ್ದೀರಲ್ಲ, ರೊಟ್ಟಿ ಹಾಗೆ ಎಳ್ಳು ಚಟ್ನಿ ಎರಡೂ ಕೂಡ ರೆಡಿಯಾಗಿದೆ ನೋಡಿ. ಯಾವ ಥರ ಫೋಲ್ಡ್ ಮಾಡಿದ್ರು ಒಂದು ಸ್ವಲ್ಪ ಹರಿಯೋದಾಗಲಿ ಮುರಿಯೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಬೆಳಿಗ್ಗೆ ಮಾಡಿದ್ರೆ ನೀವು ರಾತ್ರಿ ತಿಂದ್ರೂ ಅಷ್ಟೇ ಫ್ರೆಶ್ ಆಗಿ ಅನಿಸ್ತಿರುತ್ತೆ ರೊಟ್ಟಿ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಈ ಥರ ಮೆಥಡಲ್ಲಿ ಮಾಡಿ, ಅಕ್ಕಿ ಹಿಟ್ಟಿಲ್ಲ ಅಂತ ಅನ್ನುವಾಗ ಅಥವಾ ಈ ಥರ ಮೆಥಡಲ್ಲಿ ಮಾಡಬೇಕು ಅಂತಲೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ನೋಡ್ತಿದ್ದೀರಲ್ಲ, ಎಳ್ಳು ಚಟ್ನಿ ಹಾಗೆ ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ. ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಎಳ್ಳು ಚಟ್ನಿ ಜೊತೆಲಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಳ್ಳು ಚಟ್ನಿ ಜೊತೆಗೆ ಅಕ್ಕಿ ರೊಟ್ಟಿನ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇದು ಬಂದು ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು. ಇದು ಬ್ರೇಕ್ಫಾಸ್ಟು, ಲಂಚು, ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ವಿಡಿಯೋ ಕ್ಲಿಪ್ಪಿಂಗ್ ಬಂದು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಆ ವಿಡಿಯೋ ಕ್ಲಿಪ್ಪಿಂಗ್ಸು ನೋಡ್ತಿದ್ದೀರಲ್ಲ. ನಾವು ಹೋಗಿದ್ದ ದಿನ ಅಂತೂ ತುಂಬ ಅಂದರೆ ತುಂಬ ಖಾಲಿ ಇತ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು, ನೋಡ್ತಿರ್ಬೋದು ನೀವು. ಇಲ್ಲ ಇಲ್ಲ, ಅದೆಲ್ಲ ಆಗಿದೆ. ನೋಡ್ತಿದ್ದೀರಲ್ಲ ಎಷ್ಟು ಖಾಲಿ ಇದೆ ಅಂತ ಹೇಳಿ. ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸ್ವಲ್ಪನೂ ಕೂಡ ರಶ್ ಇರಲಿಲ್ಲ. ಅನ್ನದಾನಕ್ಕೆ ಏನಾದರೂ ನೀವು ಅಮೌಂಟ್ನ ಕೊಡೋದಾದರೆ ಡೈರೆಕ್ಟಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾವು ಹೋದಾಗ ಅನ್ನದಾನಕ್ಕೂ ಕೊಟ್ವಿ, ಬಟ್ ಖಾಲಿ ಇದ್ದಿದ್ದರಿಂದ ಕ್ಯೂ ಎಲ್ಲ ಏನಿರಲಿಲ್ಲ, ಡೈರೆಕ್ಟಾಗಿ ದರ್ಶನನ ಮಾಡ್ಬೋದಿತ್ತು. ಅದೇ ಮರುದಿನ ಮತ್ತೆ ದರ್ಶನ ಮಾಡೋಣ ಅಂತ ಹೋದ್ವಿ, ಆವಾಗ ಮಾತ್ರ ಸ್ವಲ್ಪ ರಶ್ ಇತ್ತು. ಇದು ಹಿಂದಿನ ದಿನ ನೋಡ್ತಿರ್ಬೋದು, ಸ್ವಲ್ಪ ಅಂದರೆ ಸ್ವಲ್ಪನೂ ರಶ್ ಇರಲಿಲ್ಲ. ಡೈರೆಕ್ಟಾಗಿ ನಮಗೆ ರಾಯರ ದರ್ಶನ ಆಗಿತ್ತು. ಬೃಂದಾವನಲ್ಲಿ ಕುತ್ಕೊಂಡು ರಾಯರು ತಪಸ್ ಮಾಡ್ತಾರೆ 12 ವರ್ಷ. ಆವಾಗ ಆಂಜನೇಯ ಬಂದು ದರ್ಶನ ಕೊಡ್ತಾರೆ. ಏನು ಮಾಡಲ್ಲ, ಅದಕ್ಕೆ ಸುಮ್ಮನೆ ನಿಂತಿದ್ದಾರೆ. ಅದು ಮಾಡೋಕ್ಕೆ ಅಂತಾನೆ ಬರುತ್ತೆ, ಅದು ಏನು ಮಾಡಲ್ಲ. ಒಂದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ.
ಯಾರೆಲ್ಲ ವೀಡಿಯೋನ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್.